ಡಾಕ್ಟರ್ಸ್ ಡೇ ನೆಪದಲ್ಲಿ ಕೇವಲ ಕೇಕ್ ಕತ್ತರಿಸಿ ಸಂಭ್ರಮಿಸುವಂಥ ಈ ದಿನಗಳಲ್ಲಿ ಹೂವಿನ ಹಡಗಲಿಯಲ್ಲಿ ಒಂದು ನಿಜವಾದ ಜನಸೇವೆಯ ಕ್ರಾಂತಿ ನಡೆದಿದೆ. ಹೌದು, ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂರಾರು ಬಡ ರೋಗಿಗಳ ಬಾಳಿಗೆ ಬೆಳಕಾಗುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದಂಥ ಬೃಹತ್ ಉಚಿತ ಕಣ್ಣಿನ ಮಹಾಶಿಬಿರಕ್ಕೆ ಶಾಖಾ ಗವಿಮಠದ ಡಾಕ್ಟರ್ ಹಿರಿಶಾಂತವೀರ ಸ್ವಾಮೀಜಿಯವರು ಭವ್ಯ ಚಾಲನೆ ನೀಡಿದ್ದಾರೆ. ಹೂವಿನ ಹಡಗಲಿ ತಾಲೂಕು ಆರೋಗ್ಯ ಇಲಾಖೆ, ಸರ್ಕಾರಿ ನೌಕರರ ಸಂಘ ಹಾಗೂ ಹೊಳಗುಂದಿ ಎಎಂಪಿ ಅಜ್ಜಯ್ಯ ಸಮಾಜಮುಖಿ ಟ್ರಸ್ಟ್ ಮತ್ತು ಶಿವಮೊಗ್ಗದ ಕಂಚಿ ಕಾಮಕೋಟಿ ಟ್ರಸ್ಟ್ನ ಈ ಜಂಟಿ ಹೆಜ್ಜೆಗೆ ಇಡೀ ತಾಲೂಕಿನಾದ್ಯಂತ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಶಿಬಿರ ಉದ್ಘಾಟಿಸಿ ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿದ ಹಿರಿಶಾಂತವೀರ ಸ್ವಾಮೀಜಿಯವರು, ಸ್ವಚ್ಛ ಪರಿಸರವೇ ನಮ್ಮ ಆರೋಗ್ಯದ ಮೂಲ ಎಂದರಲ್ಲದೆ ಹಗಲಿರುಳು ರೋಗಿಗಳ ಪ್ರಾಣ ಕಾಯುವ ವೈದ್ಯರ ಸೇವೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಇದೇ ವೇಳೆ ಹೊಳಗುಂದಿ ಟ್ರಸ್ಟ್ ಮುಖ್ಯಸ್ಥರಾದ ಎಎಂಪಿ ವಾಗೀಶ ಅವರು ಮಾತನಾಡಿ, ಇಂದಿನ ತಲೆಮಾರಿಗೆ ಸಂಸ್ಕಾರ ಕಲಿಸುವ ಅನಿವಾರ್ಯತೆಯನ್ನು ಎತ್ತಿ ತೋರಿಸಿದರು. ಇನ್ನು ಈ ಮಹಾಶಿಬಿರಕ್ಕೆ ಬಂದಿದ್ದ ರೋಗಿಗಳ ಸಂಖ್ಯೆ ಕೇಳಿದರೆ ನೀವು ಮೆಚ್ಚಲೇಬೇಕು. ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನವೀನ್ ಕೊಟ್ಟಿರುವ ಅಧಿಕೃತ ಮಾಹಿತಿ ಪ್ರಕಾರ ಒಂದೇ ದಿನ ಬರೋಬ್ಬರಿ 407 ಬಡರೋಗಿಗಳಿಗೆ ಕಂಪ್ಲೀಟ್ ತಪಾಸಣೆ ನಡೆಸಲಾಗಿದ್ದು, ಈ ಪೈಕಿ ಕಣ್ಣಿನ ಪೊರೆ ಸೇರಿದಂತೆ ಗಂಭೀರ ಸಮಸ್ಯೆ ಇದ್ದ 102 ಜನರನ್ನು ಉಚಿತ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಗಿದೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಶೋಕ, ಎ ಕೊಟ್ರಗೌಡ, ಹನುಮಂತಪ್ಪ ಹಾಗೂ ವೈದ್ಯಕೀಯ ತಂಡದ ಡಾಕ್ಟರ್ ಹೃಷಿಕೇಶ, ಡಾಕ್ಟರ್ ನಿಖಿಲ್, ಡಾಕ್ಟರ್ ಆನಂದ್, ಡಾಕ್ಟರ್ ಶಂಕರ್ ನಾಯ್ಕ, ಡಾಕ್ಟರ್ ಸಂದೀಪ್ ಮತ್ತು ಸಿಬ್ಬಂದಿ ವರ್ಗ ಈ ಇಡೀ ಮೆಗಾ ಆಪರೇಷನ್ ಯಶಸ್ವಿಯಾಗಲು ಸತತವಾಗಿ ಶ್ರಮಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೂಗು ಮುರಿಯುವವರ ಮಧ್ಯೆ ಹಡಗಲಿ ಆಸ್ಪತ್ರೆಯ ಈ ಜನಪರ ಸಾಧನೆ ನಿಜಕ್ಕೂ ಮಾದರಿ. ನಿಖರ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.